ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ ಇವತ್ತಿನ ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಹೈಪ್ ಬಟನನ್ನು ಇದು ಹೈಪ್ ಕೊಟ್ಟು ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಈಗ ನೋಡಿರಿ, ನಾನು ಬೆಳಿಗ್ಗೆ 5:30ಗೆ ಎದ್ದುಬಿಟ್ಟು ನಮಿತಾಗ ಲಂಚ್ ಬಾಕ್ಸು ರೆಡಿ ಮಾಡಿದೆ. ಏನಂದರೆ ಪಾಸ್ತಾ. ರಾತ್ರಿನೇ ಹೇಳ್ತಾ ಇದ್ಲು ಪಾಸ್ತಾ ಮಾಡು ಅಂತ ಹೇಳಿಬಿಟ್ಟು. ಹಂಗಾಗಿ ಮತ್ತೆ ನೀ ಮಾಡೋಕ್ಕಾಗಲ್ಲ ಅಂದರೆ ಹೇಳು, ನಾನು ಮಾಡ್ಕೊಂಡು ಹೋಗ್ತೀನಿ ಎದ್ದು ಅಂತಂದ್ಲು. ಆಕಿಗೇನು ಮಾಡ್ಕೊತಾಳ, ಇನ್ನೂ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ಆಕಿಗೆ ಅಂತ ಹೇಳಿಬಿಟ್ಟು ನಾನೇ ಎದ್ದು ಪಾಸ್ತಾ ಮಾಡಿ ರೆಡಿ ಮಾಡಿ ಬಾಕ್ಸಿಗೆ ರೆಡಿ ಮಾಡಿದೆ. ಆಕಿ ರೆಡಿ ಆಗತ್ತಿದ್ಲು ಸ್ನಾನ ಮಾಡ್ಕೊಂಬಂದು. ಆಕಿನ ಮಾಡ್ಕೊತಾಳ, ಇಲ್ಲ ಅನ್ನಂಗಿಲ್ಲ. ಬಟ್ ನಾನು ಮಾಡಿದಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಲ್ಲ ನೋಡ್ರಿ. ಹಂಗಾಗಿ ಸುಮ್ಮನೆ ಅವಸರ ಮಾಡ್ಕೊಂಡು ಹೋಗ್ತಾಳ ಅಂತೇಳ್ಬಿಟ್ಟು ನಾನೇ ಮಾಡಿಕೊಟ್ಟು ಕಳಿಸಿದೆ. ಒಂದೊಂದು ಸಲ ತಾನೇ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾಳೆ, ಆದ್ರೂ ನಾವು ಮಾಡ್ದಂಗೆ ಆಗಲ್ಲ ನೋಡ್ರಿ. ಹಾಗಾಗಿ ನಾನೇ ಮಾಡಿಕೊಟ್ಟು ಕಳಿಸ್ತೀನಿ. ಈಗ ರೆಡಿಯಾಗಿ ಸಾಕ್ಸ್ ಹಾಕ್ಕೊಂಡು ಇನ್ನೇನು ತಲೆ ತಲೆ ಬಾಚೀನಿ ಆಲ್ರೆಡಿ. ಯಾಕಂದ್ರೆ ವಿಡಿಯೋ ಒಂದು 2 ದಿನ ಆಯಿತು, ನಿನ್ನೆ ಹಾಕಲಿಲ್ಲ ವಿಡಿಯೋ ಇತ್ತು ಬಟ್ ಹಾಕಲಿಲ್ಲ. ಯಾಕೋ ಹೊಟ್ಟೆ ನೋವು ಬಂದಿತ್ತು ಬೆಳಿಗ್ಗೆನ. ಹಾಗಾಗಿ ರಾತ್ರಿನೂ ವಿಡಿಯೋ ಎಡಿಟ್ ಮಾಡೋಕೆ ಒಂಥರ ಬೇಜಾರಾಯಿತು. ಹಾಗಾಗಿ ವಿಡಿಯೋನೂ ಹಾಕಲಿಲ್ಲ. ಎಡಿಟ್ ಮಾಡಿದ್ರೆ ವಿಡಿಯೋ ಹಾಕ್ಬೋದಿತ್ತು, ಬಟ್ ರಾತ್ರಿ ಒಂಥರ ಬೇಜಾರಾಯಿತು. ಹಾಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನೇನು ಮಂತ್ ಎಂಡ್ ಅಲ್ವಾ, ಮುಗಿಯೋಕೆ ಬಂತು. ಎಷ್ಟೇ ನಾವು ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕಿದ್ರೂ $100 ಅಂತೂ ಕಂಪ್ಲೀಟ್ ಆಗಂಗಿಲ್ಲ ಒಂದು ತಿಂಗಳಿಗೆ. ನನಗಂತೂ ವಿಚಿತ್ರ. ಯಾಕಂದ್ರೆ ನನಗೆ ಅನಿಸುತ್ತೆ 5 ವರ್ಷದಿಂದ ಮಾಡ್ತಾಯಿದ್ದೀನಿ. ತಿಂಗಳಿಗೆ ಒಂದು ಪೇಮೆಂಟ್ ಅದು ಯಾವಾಗ ತೊಗೊತೀನೋ ಗೊತ್ತಿಲ್ಲ, ಅದು ಯಾವಾಗ ಕೂಡಿ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಪ್ರಯತ್ನ ನಾನು ಮಾಡ್ತಾನೇ ಇರ್ತೀನಿ. 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಪೇಮೆಂಟ್ ತೊಗೊಳೋರಿಗಿನ ರಗಡಾಗಿ ಹೋಗುತ್ತೆ. ಆದರೂ ಪರವಾಗಿಲ್ಲ, ಬಂದಷ್ಟು ಬರಲಿ. ಖಾಲಿ ಕೂತ್ಕೊಂಡು ಏನು ಮಾಡೋದು ಮನೇಲಿ, ಅಷ್ಟಾದರೂ ಬರುತ್ತಲ್ಲ ಅನ್ನೋ ಒಂದು ಖುಷಿಯಿಂದ ವಿಡಿಯೋ ಮಾಡಿ ಹಾಕ್ತೀನಿ. ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡೋದು, ಎಡಿಟ್ ಮಾಡೋದು ಒಂದು ಸ್ವಲ್ಪ ಫೋನ್ನಲ್ಲೇ ನಾವು ಮುನಿಗೆ ಹೋಗ್ಬಿಡ್ತೀವಲ್ಲ, ಒಂಥರ ಕಣ್ಣು ಎಫೆಕ್ಟ್ ಆಗುತ್ತೆ ಕಣ್ಣಿಗೆ. ಆದ್ರೂ ಮಾಡೋದು ಬಿಡೋಂಗಿಲ್ಲ, ಮಾಡ್ತಿರ್ತೀನಿ. ಈಗ ನೋಡಿರಿ, ನಾನು ನಮಿತಾಗ ಪಾಸ್ತಾ ಮಾಡಿದ್ದೆ. ಬಟ್ ಅದು ಪಾಸ್ತಾ ಎಲ್ಲರೂ ತಿನ್ನಂಗಿಲ್ಲ ನಮ್ಮ ಮನ್ಯಾಗ. ನಾನು ಸ್ವಲ್ಪ ತಿಂತೀನಿ. ನವ್ಯಾನ ಸ್ವಲ್ಪ ತಿಂದ್ಲು. ಸ್ವಲ್ಪ ಉಳಿದಿತ್ತು, ಎಕ್ಸ್ಟ್ರಾನ ಮಾಡಿದ್ದೆ. ಒಂದು ಅರ್ಧ 1.5 ಕಪ್ ಅಷ್ಟು ಮಾಡಿದ್ದೆ. 1 ಕಪ್ ಅಷ್ಟು ಅಕ್ಕಿಗೆ ಮಾಡಿಕೊಟ್ಟು ಕಳಿಸಿದ್ದೆ. ಇನ್ನು ಅರ್ಧ ಕಪ್ನಷ್ಟು ಉಳಿದಿತ್ತಲ್ಲ, ಅದು ನಾನು ನವ್ಯ ತಿಂದ್ವಿ. ಈಗ ನಮಗೆ ನಮ್ಮ ಮನೆಯವ್ರಿಗೆ ಮತ್ತು ಬಾಕ್ಸ್ ಕೊಟ್ಟು ಕಳಿಸ್ಬೇಕಲ್ಲ, ಹಂಗಾಗಿ ತಿನ್ನೋಕೆ ಮತ್ತು ಬಾಕ್ಸಿಗೆ ಅಂತ ಹೇಳಿಬಿಟ್ಟು ಪಲಾವ್ ಮಾಡಾಕತ್ತಿದ್ದೆ. ಪಲಾವ್ಗೆ ಬಟಾಣಿ ಇಲ್ಲ, ಆಲೂಗಡ್ಡೆ ಇಲ್ಲ, ತರಕಾರಿ ಏನು ಮನೆಯಾಗ ಇರಲೇ ಇಲ್ಲ. ಇದ್ದಿದ್ರಲ್ಲೇ ಮಾಡಿ ರೆಡಿ ಮಾಡಿದ್ರಾಯ್ತು ಅಂಥೇಳಿ ಮಾಡಾಕತ್ತೀನಿ. ನೋಡ್ಬೋದು, ನಮ್ಮ ಮನೆಯವ್ರ ಹಾಲು ತೊಗೊಂಬಂದರು. ಆಕಿನ ನಮಿತನ ವ್ಯಾನಿಗೆ ಹತ್ತಿಸಿ ಹಾಲು ತೊಗೊಂಬಂದರು. ಬರಬೇಕಾದ್ರೆ ಹೋಗಿ ಕದ ತೆಗೆದು ಬಂದೆ. ಹಾಗಾಗಿ ಅವರು ಹಾಲು ಫ್ರಿಜ್ನಾಗಿಟ್ಟು ಅವ್ರ ಕೆಲಸ ಅವ್ರು ಸ್ಟಾರ್ಟ್ ಮಾಡ್ಕೊತಾರೆ. ಈಗ ನಾನು ಕೆಲಸ ಆಲ್ರೆಡಿ ಅವ್ರು ಬರೋದ್ರೊಳಗನ ತರಕಾರಿ ಎಲ್ಲ ಹೆಚ್ಕೊಳಕತ್ತಿದ್ದೆ ನಾನು. ಇಲ್ಲಿ ನೋಡ್ಬೋದು, ಬರೀ ಕ್ಯಾರೆಟು ಮತ್ತು ಬೀನ್ಸ್ ಇತ್ತು, ಅಷ್ಟೇ ಹಾಕಿ ಮಾಡಿದ್ರಾಯ್ತು ಅಂಥೇಳಿ ಅಷ್ಟೇ ಹಾಕಿ ಮಾಡಿದ್ದೆ. ಈಗ ಟೊಮೆಟೊನ ಹೆಚ್ಕೊಳಕತ್ತೀನಿ. ಅದೇ ನಿಮಗೂ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ, ಯೂಟ್ಯೂಬ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ರೆ, ಮನೇಲಿ ಖಾಲಿ ಇದ್ರೆ ಈ ರೀತಿ ಸಣ್ಣ ಪುಟ್ಟ ನಾವು ಅರ್ನಿಂಗ್ಸ್ ಮಾಡ್ಕೋಬೋದು ಯೂಟ್ಯೂಬಲ್ಲಿ. ಹೇಳೋಕ್ಕಾಗಂಗಿಲ್ಲ, ಯಾರ್ಯಾರ ಅದೃಷ್ಟ ಹೆಂಗಿರುತ್ತೋ ಹೇಳೋಕ್ಕಾಗಂಗಿಲ್ಲ ನೋಡ್ರಿ. ನಿಮ್ಮ ಅದೃಷ್ಟ ಏನಾದರೂ ಚೆನ್ನಾಗಿತ್ತು ಅಂದರೆ, ಚೆನ್ನಾಗಿ ಕೈ ಹಿಡಿತು ಅಂದರೆ ತುಂಬ ಒಳ್ಳೆಯದೈತಿ. ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಅರ್ನಿಂಗ್ ಮಾಡ್ಬೋದು. ಮಾಡೋರು ಮಾಡ್ತಾಯಿದ್ದಾರೆ, ಎಷ್ಟೊಂದು ಜೀವನದಲ್ಲಿ ಉದ್ಧಾರ ಆಗ್ಯಾರ ಯೂಟ್ಯೂಬ್ ಮಾಡಿಕೊಂಡು. ಹಾಗೆ ಒಬ್ಬೊಬ್ರದ್ದು ಅದೃಷ್ಟ ಅದು. ಎಫರ್ಟನೇ ಇರುತ್ತೆ ಅವ್ರದ್ದು. ಎಫರ್ಟ್ ಇಲ್ದೇ ಯಾವುದೂ ಆಗಂಗಿಲ್ಲ. ಈಗ ಮಾಡ್ಬೋದು ನೀವು ಕೂಡ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದ ಯೂಟ್ಯೂಬ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಏನಾದರೂ ಇದ್ರೆ ಮಾಡಿರಿ. ಬಟ್ ಏನಂದ್ರೆ ಪೇಷನ್ಸ್ ಇರಬೇಕು. ಎಷ್ಟು ಪೇಷನ್ಸ್ ಇದ್ರೂ ಕಡಿಮೆನೇ ಇದ್ರೊಳಗೆ. ಒಬ್ಬೊಬ್ರಿಗೆ 1 ವರ್ಷ ಆದ್ರೂ ಮಾನಿಟೈಜೇಷನ್ ಆನ್ ಆಗಲ್ಲ, 2 ವರ್ಷ ಆದ್ರೂ ಮಾನಿಟೈಜೇಷನ್ ಆನ್ ಆಗಿರಲ್ಲ. ಕೆಲವೊಬ್ರಿಗೆ 1 ತಿಂಗಳದಾಗ ಮಾನಿಟೈಜೇಷನ್ ಆನ್ ಆಗಿಬಿಡ್ತೈತಿ. ಹಂಗೆ ಎಫರ್ಟ್ ಜೊತೆಗೆ ಲಕ್ಕನ್ನು ಕೂಡ ಇರಬೇಕು. ನಮ್ಮ ಜೊತೆಗೆ ಲಕ್ ಅನ್ನೋದೊಂದು ಇತ್ತು ಅಂದರೆ ನಾವು ಏನಾದರೂ ಸಾಧಿಸ್ಬೋದು. ಆ ಲಕ್ ಅನ್ನೋದಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಂಗಿಲ್ಲ.
ಹಾಗೆ ಮಾಡೋರು ಮಾಡ್ಬೋದು, ಇಂಟ್ರೆಸ್ಟ್ ಇದ್ರೆ. ಅರ್ನಿಂಗ್ ಅಂತೂ ಆಗುತ್ತೆ, ಚೆನ್ನಾಗಿ ಆಕೈತಿ ಆಗೋರಿಗೆ, ಆಗದೇ ಇರೋರಿಗೆ ಆಗಂಗಿಲ್ಲ ಅಷ್ಟೇ. ನೋಡಿರಿ, ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಎಲ್ಲ ಯೂಟ್ಯೂಬಲ್ಲೇ ಸಿಗುತ್ತೆ. ನಿಮ್ಗೆ ವಿಡಿಯೋ ಎಡಿಟ್ ಮಾಡೋದು ವಿಡಿಯೋ ಮಾಡೋದು ಹೆಂಗೆ ಅನ್ನೋದು ಕೂಡ ವಿಡಿಯೋ ಮಾಡಿ ಹಾಕಿರ್ತಾರೆ. ವಿಡಿಯೋ ಎಡಿಟ್ ಮಾಡೋದು ಹೆಂಗೆ ಆಮೇಲೆ ಅಪ್ಲೋಡ್ ಮಾಡೋದು ಚಾನೆಲ್ ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕು ಎಲ್ಲನೂ ಯೂಟ್ಯೂಬಲ್ಲೇ ಸಿಗುತ್ತೆ ಫ್ರೆಂಡ್ಸ್. ಏನು ನಮ್ಗೆ ಬೇರೆಯವರಿಂದ ತಿಳ್ಕೊಬೇಕು ಅನ್ನೋ ಮಾತೇ ಇಲ್ಲ. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರನ ಯೂಟ್ಯೂಬಲ್ಲೇ ವಿಡಿಯೋ ಮಾಡಿ ಹಾಕಿರ್ತಾರೆ. ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲೂ ಕೂಡ ಮಾಡಿ ಹಾಕಿದ್ದಾರೆ. ಹಿಂದಿ, ಇಂಗ್ಲೀಷು, ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ವಿಡಿಯೋನ ನೋಡಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಪ್ರತಿಯೊಂದು ಮಾಹಿತಿನೂ ಯೂಟ್ಯೂಬಿಂದನೇ ತಿಳ್ಕೊಂಡು ನಾನು ಯೂಟ್ಯೂಬಿಂದನೇ ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ. ನಾನು ಇವತ್ತಿನವರೆಗೂ ಯಾರನ್ನೂ ಒಂದೇನು ಮಾಹಿತಿನ ಕೇಳಿಲ್ಲ. ಯಾಕಂದ್ರೆ ಕೇಳಿದರೂ ಯಾರೂ ಹೇಳೋದಿಲ್ಲ. ಈಗ ದೊಡ್ಡ ಯೂಟ್ಯೂಬರ್ಸ್ ಅಂತೂ ನಮ್ಮಂಥವ್ರನ್ನ ಕೇರ ಮಾಡಲ್ಲ. ಅವರವರೇ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರಲ್ಲ, ಅವರವರೇ ಇದು ಕನೆಕ್ಟ್ ಮಾಡಿಕೊಂಡು ಉದ್ಧಾರ ಆಗ್ತಾರೆ ಹೊರತು ನಮ್ಮಂಥವ್ರಿಗಂತೂ ಯಾರೂ ಹೆಲ್ಪ್ ಮಾಡೋಂಗಿಲ್ಲ. ಸಣ್ಣ ಪುಟ್ಟ ನಮ್ಮಂಥವ್ರು ಮಾತ್ರ ಒಬ್ರಿಗೊಬ್ರು ಮಾತಾಡಿಕೊಂಡು ಮಾಡ್ಕೋಬೋದು ಅಷ್ಟೇ. ಹಂಗೈತಿ ಇಲ್ಲಿ ಪರಿಸ್ಥಿತಿ. ನಾವೇ ಹುಡುಕ್ಕೋಬೇಕು, ನಾವೇ ಎಲ್ಲನೂ ತಿಳ್ಕೊಂಡು ನಾವೇ ವಿಡಿಯೋ ಮಾಡಿ ಹಾಕಬೇಕು. ಯಾರನ್ನೂ ಕೇಳಿದರೂ ಯಾರೂ ಹೆಲ್ಪ್ ಮಾಡೋಂಗಿಲ್ಲ. ಆದಷ್ಟು ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ತಿಳ್ಕೊಂಡು ವಿಡಿಯೋನ ಹೆಂಗೆ ಎಡಿಟ್ ಮಾಡಬೇಕು. ಎಡಿಟ್ ಮಾಡೋದು ಒಂದು ಸ್ವಲ್ಪ ಟೈಮ್ ಹಿಡಿತೈತಿ. ಯಾಕಂದ್ರೆ ನಾವು ಮಾಡಿರೋ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮಾಡ್ಕೊಂಡಿರ್ತೀವಿ ವಿಡಿಯೋನ. ಅದನ್ನೆಲ್ಲ ನಾವು ಕೂತ್ಕೊಂಡು ಚೆಕ್ ಮಾಡಬೇಕು, ನೋಡಬೇಕು. ಕಟ್ ಮಾಡಬೇಕು, ವಾಯ್ಸ್ ರೆಕಾರ್ಡ್ ಕೊಡಲ್ಲಿ ವಾಯ್ಸ್ ರೆಕಾರ್ಡ್ ಕೊಡಬೇಕು. ಅದೆಲ್ಲ ನೋಡಿಕೊಂಡು ಮಾಡ್ಬೇಕಂದ್ರೆ ಒಂದು ಅರ್ಧ ತಾಸು 1 ತಾಸು ಹಿಡಿತೈತಿ ಅಪ್ಲೋಡ್ ಮಾಡೋಕ್ಕೆ. ಹಂಗಾಗಿ ನಾನಂತರೂ ಆಲ್ಮೋಸ್ಟ್ ರಾತ್ರಿನೇ ವಿಡಿಯೋ ಎಡಿಟ್ ಮಾಡಿ ಹಾಕ್ತೀನಿ ವಾಯ್ಸ್ ರೆಕಾರ್ಡ್ ಕೊಡೋದು. ಯಾಕಂದ್ರೆ ನೈಟು ಸೌಂಡ್ ಇರೋಂಗಿಲ್ಲ, ಯಾವುದೇ ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ. ಹಗಲಿ ಆದರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಇನ್ನು ನಮ್ಮ ನವ್ವೆ ಎದ್ದಿರ್ತಾಳೆ, ಆಕೆ ಕಿರ್ಚೋದು ಅಳೋದು ಎಲ್ಲ ಇರ್ತೈತಿ. ಹಂಗಾಗಿ ನೈಟ್ ಆದಷ್ಟು ಆಕೆ ಮಕ್ಕೊಂಡ ತಕ್ಷಣ ನಾನು ವಿಡಿಯೋ ಎಡಿಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಮಗೇನಾದರೂ ಆ ಥರ ಏನೂ ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ ಅಂದರೆ ಹಗಲಿನೇ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಇದು ಒಂದು ಏನೋ ನಾನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು ನಿಮ್ಮ ಜೊತೆಗೆ. ಯಾಕಂದ್ರೆ ಕೆಲವೊಬ್ಬರು ನಮ್ಮ ಥರನೇ ಇರ್ತಾರಲ್ಲ, ಮನೆ ಖಾಲಿ ಇರ್ತಾರೆ, ಏನಾದರೂ ದುಡಿಬೇಕು ಮಾಡಬೇಕು, ನಾನು ಏನಾದರೂ 4 ದುಡ್ಡು ಸಂಪಾದನೆ ಮಾಡಬೇಕು ಅಂತಿರ್ತಾರೆ. ಬಟ್ ಅವಕಾಶಗಳು ಇರೋಂಗಿಲ್ಲ. ಬಟ್ ಈ ಥರ ಅವಕಾಶ ಇರುತ್ತೆ. ಮನೇಲಿ ಏನಾದರೂ ಯೂಟ್ಯೂಬ್ ಮಾಡೋಕ್ಕೆ, ವಿಡಿಯೋ ಮಾಡಿ ಹಾಕೋಕ್ಕೆ ಒಪ್ಕೊತಾರೆ ಅಂದ್ರೆ ಮಾಡಿ ಹಾಕ್ಬೋದು. ಯಾಕಂದ್ರೆ ಕೆಲವೊಬ್ರು ಮನ್ಯಾಗ ಒಪ್ಕೊಳಂಗಿಲ್ಲ ವಿಡಿಯೋ ಮಾಡಿ ಪಬ್ಲಿಕಲ್ಲಿ ಹಾಕೋಕ್ಕೆ. ಒಬ್ಬರು ನಮ್ಮ ಫ್ರೆಂಡೇ ಪಾಪ ಒಂದು ವಿಡಿಯೋ ಮಾಡಿ ಹಾಕಿದ್ರು ಅವ್ರು ಆಲ್ರೆಡಿ. ಬಟ್ ಅವ್ರ ಹಸ್ಬೆಂಡ್ಗೆ ಇಷ್ಟ ಆಗಲಿಲ್ಲ, ಮತ್ತು ಆ ವಿಡಿಯೋ ಡಿಲೀಟ್ ಮಾಡಿದ್ರು ಅವರು. ಮತ್ತು ಹಾಕಲೇ ಇಲ್ಲ, ವಿಡಿಯೋ ಮಾಡಿ ಹಾಕಲಿಲ್ಲ ಅವರು. ಹಾಗೆ ಅವ್ರ ಮಕ್ಳದ್ದು ಮಾತ್ರ ಹಾಕಿರ್ತಾರೆ ಯಾವಾಗಾರು ಒಂದ್ಸಲ. ಅವರು ವ್ಲಾಗ್ಸ್ ಮಾಡಿ ಹಾಕ್ಬೇಕಂತ ಭಾಳ ಇಷ್ಟಪಟ್ಟಿದ್ರು. ಬಟ್ ಆಗಲಿಲ್ಲ, ಅವ್ರ ಹಸ್ಬೆಂಡ್ಗೆ ಇಷ್ಟ ಆಗಲಿಲ್ಲ ಅದು. ಅವ್ರಿಗೂ ಕೂಡ ನಾನು ವಿಡಿಯೋ ಮಾಡ್ತೀನಿ ನೋಡಿರಿ ಅಂತ ನಾನು ಅವ್ರಿಗೆ ಒಂದಿನ ಹೇಳಿಲ್ಲ. ಅವ್ರು ನಂಗೆ ಪರಿಚಯನೂ ಇರಲಿಲ್ಲ. ನಾನು ವಿಡಿಯೋ ಅವ್ರಿಗೆ ಹಂಗೆ ಸಜೆಷನಲ್ಲಿ ಬಂದಿತ್ತಂತ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಅವ್ರ ಮಗನಿಗೆ ಹೇಳಿದ್ರಂತ, ನೋಡಿ ಇಲ್ಲೇ ನಮಿತಾರು ವಿಡಿಯೋ ಮಾಡಿ ಹಾಕಿದಾರ ಅಂತ ಹೇಳಿಬಿಟ್ಟು ನೋಡಿ ಅವತ್ತಿಂದ ನೋಡ್ತಿದ್ರು. ಅದಾದಮೇಲೆ ಅವ್ರು ನಂಗೆ ಫ್ರೆಂಡ್ ಆದರು. ಹಂಗೆ ಇದು ಯೂಟ್ಯೂಬ್ ಬರೀ ಅರ್ನಿಂಗ್ಸ್ ಮಾತ್ರ ನಮಗೆ ಕೊಡೋಂಗಿಲ್ಲ, ಜನರ ಪ್ರೀತಿನೂ ಕೂಡ ಸಿಗುತ್ತೆ. ಎಷ್ಟೊಂದು ಜನ ನಮ್ಮನ್ನ ಇಷ್ಟಪಡ್ತಾರೆ, ನಮ್ಮನ್ನ ಹಚ್ಕೊತಾರೆ. ಅವ್ರ ಫ್ಯಾಮ್ಲಿಯಲ್ಲಿ ನಮ್ಮನ್ನೂ ಒಬ್ರನ್ನ ತಿಳ್ಕೊಂಡಿರ್ತಾರೆ. ಹಾಗೆ ಎಲ್ಲನೂ ಸಿಗುತ್ತೆ ಯೂಟ್ಯೂಬಿಂದ. ಪ್ರೀತಿ ಸಿಗುತ್ತೆ, ಜನರ ಪ್ರೀತಿ ಸಿಗುತ್ತೆ, ಹಾಗೆ ದುಡ್ಡೂ ಕೂಡ ಸಿಗುತ್ತೆ. ಒಂಥರ ಫ್ರೆಂಡ್ಶಿಪ್. ನಾವು ಕೂಡ ಎಂಗೇಜ್ ಆಗಿರ್ತೀವಿ. ಮನೇಲಿ ಒಬ್ಬರೇ ಇರ್ತೀವಿ, ನಾನಾ ಥರದ ಚಿಂತೆ ಮಾಡ್ಕೊಂಡು ಕುಂದಿರ್ತೀವಿ. ಇಲ್ಲಾಂದ್ರೆ ಟಿ ವಿ ನೋಡ್ತೀವಿ, ಮೊಬೈಲ್ ನೋಡ್ತೀವಿ. ಅದರಿಂದ ಏನು ಉಪಯೋಗವಿಲ್ಲ. ಹಾಗಾಗಿ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ನಾವು ಕೂಡ ಯಾವುದೇ ಚಿಂತಿಲ್ದಂಗೆ ಮನೇಲಿ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಆರಾಮಾಗಿ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೋಗ್ಬೋದು. ಕಷ್ಟ ಅಂತೂ ಐತಿ, ಯೂಟ್ಯೂಬಲ್ಲಿ ಕಷ್ಟ ಐತಿ, ಅಷ್ಟೇ ಪ್ರತಿಫಲನೂ ಕೂಡ ಸಿಗುತ್ತೆ. ಬಟ್ ಕಷ್ಟಪಡಬೇಕು. ಯಾವುದೇ ಕೆಲಸ ಆದ್ರೂ ಅಷ್ಟೇ ಈಸಿಯಾಗಿ ದುಡ್ಡು ಯಾವುದೂ ಬರೋಂಗಿಲ್ಲ. ಕಷ್ಟಪಟ್ರೆ ದುಡ್ಡು ಬರ್ತೈತಿ. ಹಂಗೆ ನೋಡಿರಿ, ಮಾತಾಡ್ತಾ ವಿಡಿಯೋ ಓಡ್ತು. ನಾನು ಏನೇನೋ ಹೇಳ್ತಾ ಇದ್ದೀನಿ. ಏನೋ ನಿಮಗೆಲ್ಲ ಯಾರಿಗಾದರೂ ಒಬ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ.
ಈಗ ನೋಡ್ರಿ ನಮ್ಮ ಮನೆಯವ್ರು ನಾಷ್ಟ ಮಾಡ್ತಾಯಿದ್ದಾರೆ. ಪಲಾವ್ ಮಾಡಿದ್ನೆಲ್ಲ, ಪಲಾವ್ ಬಿಸಿ ಬಿಸಿ ತಿನ್ನಾಕತ್ತಾರ. ಅವರೇ ಅದೃಷ್ಟವಂತರ ಅನ್ಕೊತೀನಿ ನಾನು. ಯಾಕಂದ್ರೆ ನಮಗೆ ತಿನ್ನೋಕ್ಕಾಗಿಲ್ಲ ನೋಡ್ರಿ, ಕೆಲಸ ಇರ್ತಾವೆ. ಎಲ್ಲ ಕೆಲಸ ಮುಗಿಸ್ಕೊಂಡು ತಿನ್ಬೇಕಂದ್ರೆ ಟೈಮ್ ಆಗಿಬಿಡ್ತೈತಿ. ತಿಂದಿದ್ರೆ ಹಾಕಿತ್ತು, ಮುಖ ತೊಳ್ಕೊಂಡಾಕಿನ ಇಬ್ಬರು ಕೂಡಿ ತಿಂದಿದ್ರು ಬಿಸಿ ಬಿಸಿ ನಾವು ತಿಂದ್ಬಿಡ್ಬೋದಿತ್ತು. ಬಟ್ ಒಂದು ಸ್ವಲ್ಪ ಬಟ್ಟೆ ಇದ್ದು ಮಡ್ಚವು, ಆಮೇಲೆ ಕಸ ಗುಡಿಸ್ಬೇಕಾಗಿತ್ತು. ಹಾಳು ಕಸ ಅಂದರೆ ಎದ್ದ ತಕ್ಷಣ ಮನೆಗೆ ಗುಡಿಸಿ ಅದು ಅಭ್ಯಾಸ ಬಿದ್ದುಬಿಟ್ಟೈತೆ ನಮ್ಗೆ. ಮನೆಗೆ ಗೂಡಿಸಿಬಿಟ್ಟು ತಿನ್ಬೇಕನ್ನೋದು. ಹಾಗೆ ಕಸ ಗುಡಿಸ್ಲಾರ್ದ ತಿನ್ನೋಕೆ ಮನಸ್ಸು ಆಗಂಗಿಲ್ಲ. ಯಾವಾಗಾರ ಒಂದು ಸಲ ರೇರ್ ಕಸ ಗುಡಿಸ್ಲಾರ್ದ ತಿಂತೀವಿ ಅಂದ್ರೆ ಅದು ಏನೋ ಭಾಳ ಹಸುವಾಗೈತಿ ಅಂದಾಗ ಮಾತ್ರ, ಟೈಮ್ ಜಾಸ್ತಿ ಆಗೈತಿ ಅಂದಾಗ ಮಾತ್ರ. ಇನ್ನು ಮಿಕ್ಕಿದ ಟೈಮಲ್ಲಂತರೂ ಅದು ಟೈಮ್ ಎಷ್ಟೇ ಆಗಲಿ ಕಸ ಗುಡಿಸಿ ಕ್ಲೀನ್ ಮಾಡಿ ತಿನ್ನೋದು ಒಂದು ಅಭ್ಯಾಸ ಆಗಿಬಿಟ್ಟೈತಿ. ಸ್ವಲ್ಪ ಒಂದೊಂದು ದಿನ ಬೇಗ ತಿಂದ್ಬಿಡ್ತೀನಿ, ಒಂದೊಂದು ದಿನ ಲೇಟ್ ಆಕೈತಿ. ಕೆಲಸ ಹೆಂಗೆ ಲಘು ಲಘು ಹಾಕ್ಕೊಂಡು ನೋಡ್ರಿ ಹಂಗೆ ಲಘು ನಾನು ನಾಷ್ಟ ಆಗುತ್ತೆ. ಇವತ್ತು ಅದು ಬಟ್ಟೆ ಮಡ್ಚ್ಕೊಂಡು ಕೂತ್ಕೊಂಡ್ಬಿಟ್ಟಿನಿ. ಆಮೇಲೆ ಮಡ್ಚಿದ್ರು ಹಾಕಿತ್ತು, ಆದ್ರೆ ಏನೋ ಗೊತ್ತಿಲ್ಲ, ಬೇಗ ಬೇಗ ಮಡಿಚಿಟ್ಬಿಟ್ರೆ ಆತಿವು ಹಿಂಗೆ ಕುಂದಿರ್ತಾವು ಅಂಥೇಳಿ ಅವ್ನು ಮಡ್ಚಾಕತ್ತೀನಿ. ನವ್ಯಾಗ ತಿನ್ನಿಸ್ಬೇಕಾಗಿತ್ತು. ಆಕಿನೂ ಬೇಗ ತಿನ್ಸಕ್ಕೆ ಹೋದ್ರೆ ಲಘು ಲಘು ತಿನ್ನಂಗಿಲ್ಲ. ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಿನ್ನಿಸಿದ್ರೆ ಹೊಟ್ಟೆ ತುಂಬ ತಿಂದ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಆಕೆಗಿನ ವೇಟ್ ಮಾಡಾಕ ನಿಂದ್ರಿಸಿದ್ದೆ. ನಮ್ಮ ಮನೆಯವ್ರು ಹೋದರು ಅಂಥೇಳಿ ನಾನು ಕದ ಹಾಕಕತ್ತಿದ್ದೆ. ಮತ್ತು ಅವ್ರು ಹೆಲ್ಮೆಟ್ ತೊಗೊಳಕ್ಕೆ ಬಂದರು. ಮತ್ತು ಅವ್ರು ಹೆಲ್ಮೆಟ್ ತೊಗೊಂಡು ಆಫೀಸಿಗೆ ಹೋದರು. ನಾನು ನನ್ನ ಕೆಲಸನ ಮುಂದುವರಿಸಿದೆ. ನವ್ಯಾಗ ತೋರ್ಸಾಕತ್ತಿದ್ದೆ. ಕಿಟಕಿಯಾಗ ನಿಂತ್ಕೊಂಡು ಅವ್ರ ಅಪ್ಪನ ನೋಡ್ತಿರ್ತಾಳೆ, ಹೋಗ್ಬೇಕಾದ್ರೆ ಬರಬೇಕಾದ್ರೆ ನೋಡ್ತಾಳೆ. ಹೇಳ್ತಿರ್ತಾಳೆ ನಮ್ಗೆ ಅಲ್ಲಿ ಕಿಟಕಿಯಾಗ ನಿಂತ್ಕೊಂಡು ಅವ್ವ ಅವ್ವ ಅಂತ ಹೇಳ್ಬಿಟ್ಟು. ಈಗ ನೋಡ್ರಿ ಬಟ್ಟೆ ಇದು ಏನಪ್ಪ ಅಂದರೆ ಹಾಸಿಗೆನ ಮಡಿಚಿ ಹಾಸಿಗೆ ಜಾಡಿಸಿ ಕಸ ಗುಡಿಸ್ಬೇಕಲ್ಲ, ಹಂಗಾಗಿ ಕರ್ಟನ್ ಎಲ್ಲ ಸರ್ಸಾಕತ್ತೀನಿ. ಹಾಗೆ ಇತ್ತು, ನಾವೇ ಮಲಗಿದ್ಲಲ್ಲ, ಹಾಗಾಗಿ ಇವೆಲ್ಲ ಹಾಸಿಗೆನೆಲ್ಲ ಒಂದು ಸೈಡ್ ತೆಗೆದಿಟ್ಟು ನೀಟಾಗಿ ಮಾಡಿಡ್ತೀನಿ. ಅದೆಲ್ಲ ನೀಟಾಗಿದ್ರೆ ಸಮಾಧಾನ. ಈಗ ನಮ್ಮ ನಮಿತಾ ಇದ್ಲು ನೋಡ್ರಿ, ಅವಾಗ ಅಕ್ಕಿನ ಕಸ ಗುಡಿಸ್ತಿದ್ಲು ಸ್ಕೂಲ್ ಇಲ್ದಾಗ. ಈ ರೀತಿ ನಾನು ಹೆಂಗೆ ನೀಟಾಗಿ ಮಡಿಚಿಡ್ತೀನಿ ನೋಡ್ರಿ, ಒಂದೇ ಸೈಡ್ ಇತ್ತು ಅಂದರೆ ಅದು ಚೆಂದ ಕಾಣಿಸ್ತೈತಿ, ಹಾಸಿಗೆ ಫ್ರೀಯಾಗಿರ್ತೈತಿ. ಆಕಿ ಹಾಗಿಲ್ಲ, ಅಗ್ಗಲ ಜಾಸ್ತಿ ಮಡಿಚಿಬಿಟ್ಟು ಹೆಂಗೆ ಬೇಕು ಹಂಗೆ ಇಟ್ಟು ಮಾಡ್ತಿದ್ಲು. ಮತ್ತು ಅದನ್ನು ಹೊಳ್ಳಿ ನೀಟಾಗಿ ಹತ್ತೆಗ ಮಡಿಚಿ ನೀಟಾಗಿ ಇಡ್ತಿದ್ದೆ ನೋಡ್ರಿ. ಈಗ ಇಡ್ತಾ ಇದ್ದೀನಲ್ಲ ಹಾಗೆ. ಏನು ಮಾಡೋಕ್ಕಾಗಲ್ಲ, ಕಲಿತಾರೆ ಅವರು. ಮುಂದೆ ಬರ್ತಾ ಬರ್ತಾ ನಾವು ಕೂಡ ಹಾಗೆ ಮಾಡಿ ಕಲ್ತಿದ್ದೀವಿ. ಎಲ್ಲನೂ ಒಮ್ಮಕ್ಕಳೇ ಬರೋಂಗಿಲ್ಲ ನೋಡ್ರಿ, ಹೇಳ್ಕೊಡ್ಬೇಕು. ಹೇಳ್ಕೊಟ್ರೂ ಪಟಕ್ಕನ ಕಲಿಯೋಂಗಿಲ್ಲ. ಈಗಿನ ಕಾಲದ ಮಕ್ಕಳು ನಾವು ಹೇಳಿದ್ಕೆಲ್ಲದಕ್ಕೂ ವಿರುದ್ಧ ಮಾತಾಡ್ತಾರೆ. ಯಾಕಂದ್ರೆ ಅವ್ರಿಗೆ ನಾವು ಏನೇ ಹೇಳಿದ್ರೂ ಎಲ್ಲ ಬರುತ್ತೆ ನಮ್ಗೆ ಅನ್ನೋ ರೀತಿನ ಮಾತಾಡ್ತಿರ್ತಾರೆ. ಆದ್ರೂ ನೀಟಾಗಿ ಮಾಡ್ರವ, ನೀಟಾಗಿ ಮಾಡು, ಸ್ವಚ್ಛಗೆ ಮಾಡು ಅಂತ ಹೇಳ್ತೀನಲ್ಲ. ಆಕೆಗೆ ಹೆಸರು ಇಡ್ತೀನಿ ನೀನು, ನಾನು ಏನೇ ಕೆಲಸ ಮಾಡಿದರೆ ಹೆಸರು ಇಡ್ತೀನಿ ನೀನು ಅಂತಾಳೆ. ಏನು ಹೇಳಿದ್ರೂ ಹೆಸರು ಇಡ್ತೀಯ ಅಂದರೆ ಇನ್ನು ತಪ್ಪು ಮಾಡಿದ್ದನ್ನು ಹೇಳಿಲ್ಲ, ತಪ್ಪು ಮಾಡಿದ್ದು ತಪ್ಪಾಗೈತಿ ಅಂತ ಹೇಳಿಲ್ಲ ಅಂದರೆ ಮತ್ತು ಮುಂದೆ ಅದೇ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಹೇಳ್ತಿರ್ತೀನಿ ನಾನು, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಕೆಗೆ ಸಿಟ್ಟು ಬರುತ್ತೆ ನಾನು ಹಂಗೆ ಹೇಳಿದ್ರೆ. ಆಕೆ ಹೆಂಗೆ ಮಾಡ್ಯಾಳ ಹಂಗೆ ಬಿಟ್ಬಿಟ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಳೆ. ಹಾಗಾಗಿ ಹೇಳ್ತಿರ್ತೀನಿ, ಬಟ್ ಕೇಳಂಗಿಲ್ಲ ಆಕೆ. ನೋಡಿರಿ ಹಾಸಿಗೆ ಜಾಡ್ಸಾಕತ್ತೀನಿ. ಮಕ್ಕಳು ಹಂಗೆ ನೋಡಿರಿ, ಈಗಿನ ಕಾಲದ ಮಕ್ಕಳು ವಿಚಿತ್ರ, ನಮ್ಮ ಥರ ಇಲ್ಲ ಈಗಿನ ಕಾಲದ ಮಕ್ಕಳು. ನಾವೆಲ್ಲ ತಾಯಿ ತಂದೆಗಳ ಜೊತೆಗೆ ಹೊಡೆಸ್ಕೊಂಡು ಬೈಸ್ಕೊಂಡು ಎಲ್ಲ ಕೆಲಸ ಮಾಡಿದ್ರು, ಬೈಯೋದು ಹೊಡ್ಸ್ಕೊಳೋದು ಮಾತ್ರ ತಪ್ತಿದ್ದಿಲ್ಲ. ಬಟ್ ಈಗಿನ ಕಾಲದ ಮಕ್ಕಳು ಏನಾದರೂ ಒಂದು ಕೆಲಸ ಮಾಡಿದರೆ ಎಲ್ಲ ಕೆಲಸ ನಾವು ಮಾಡೀವಿ ಅನ್ನೋ ಥರನ ಆಡ್ತಿರ್ತಾಳೆ. ನಮ್ಮ ನಮಿತಾ ಎಸ್ಪೆಷಲಿ ಮಾಡ್ತಾಳೆ ಕೆಲಸ, ಹೆಲ್ಪ್ ಎಲ್ಲ ಮಾಡ್ತಾಳೆ. ಹೇಳಿದ ಕೆಲಸ ಎಲ್ಲ ಹೆಲ್ಪ್ ಮಾಡ್ತಾಳೆ. ಬಟ್ ಏನಂದರೆ ಸ್ವಲ್ಪ ವಾದ, ಹೇಳಬಾರ್ದು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಿದ್ರೆ ನೀನು ಹೆಸರು ಇಡ್ತಿದ್ದಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಮಾಡ್ದಂಗೆ ಮಾಡಲಿ, ಮುಂದೆ ಕಲಿತಾಳೆ ಬಿಡು ತಾನ ಅಂತ ಹೇಳ್ಬಿಟ್ಟು ನಾನೇ ಒಂದೊಂದು ಸಲ ಸುಮ್ಮನೆ ಆಗಿಬಿಟ್ಟಿರ್ತೀನಿ. ನೋಡಿರಿ ಈಗ ಎಷ್ಟು ನೀಟಾಗಿ ಕಾಣಿಸ್ತಾವೆ ಹಾಸಿಗೆ. ಕಸ ಗುಡಿಸಿದ್ನೆ, ಕಸ ಗುಡಿಸ್ಬಿಟ್ಟು ಈಗ ನೆಲ ಒರೆಸಾಕತ್ತೀನಿ. ಸ್ವಲ್ಪ ನಮ್ಮ ನವ್ಯ ಬಾಯಾಗ ಕೈ ಇಟ್ಕೊಂಡು ನೆಲಕ್ಕೆ ಇದನ್ನು ಮಾಡೋದು, ಮತ್ತು ಊಟ ಮಾಡಿಸಿದಾಗ ಅದೆಲ್ಲ ತೆಳಗೆ ಬಿದ್ದಿರ್ತೈತೆ ನೋಡ್ರಿ. ಹಂಗಾಗಿ ಸ್ವಲ್ಪ ಗಲೀಜಾಗಿರ್ತೈತಿ ಹಾಲು. ಅದಕ್ಕೆ ಒಂದಿಷ್ಟು ಹಾಲು ಒರೆಸ್ಕೊಂಬಿಟ್ರಾಯ್ತು ಅಂತ ಹಾಲು ಒರೆಸಾಕತ್ತೀನಿ ಸ್ವಲ್ಪ ಹಂಗೆ ಮುಂದೆ. ಆಮೇಲೆ ಮತ್ತೆ ಎಲ್ಲ ನೀಟಾಗಿ ಎಲ್ಲ ಒರೆಸಿ ಪೂಜೆ ಮಾಡ್ಬೇಕಾದ್ರೆ ಫುಲ್ ಎಲ್ಲ ಒರೆಸ್ಕೊಡ್ತಾಳೆ. ನಮ್ಮ ನಮಿತಾನೇ ಒರೆಸ್ಕೊಡ್ತಾಳೆ. ಒರೆಸ್ಕೊಟ್ಟಿದ್ಲು ಅವತ್ತು ಸ್ಕೂಲಿಂದ ಬಂದಮೇಲೆ.
ಹಂಗಾಗಿ ಈಗ ಮ್ಯಾಗ ನಮಗೂ ಕುಂದ್ರಕ್ಕೆ ಸಮಾಧಾನ ಆಗಂಗಿಲ್ಲ. ಒಂಚೂರು ಒರೆಸ್ಬಿಟ್ಟು ನೀಟಾಗಿ ಕಂಡ್ರೆ ನನಗೆ ಕುಂದ್ರಕ್ಕೆ ಮನಸ್ಸಾಕೈತಿ ತೆಳಗೆ. ಇಲ್ಲಾಂದ್ರೆ ಒಂಥರ ಅದೇ ಗುಂಗಲ್ಲೇ ಇರ್ತೀನಿ, ಇದ್ರಾಗ ಕುಂತೀನಲ್ಲ ಅಂತೇಳ್ಬಿಟ್ಟು. ಯಾಕಂದ್ರೆ ನಮ್ಮ ನವ್ಯನ್ಲಿಂದನೇ ನಮ್ಮದು ಒಂದು ಸ್ವಲ್ಪ ಮನೆ ಗಲೀಜಾಗೋದು. ಜೊಲ್ಲು ಸುರಿಸ್ತಾವಳ್ರಿ, ಅದೆಲ್ಲ ಒಂಥರ ಗಲೀಜು ಇದು ಕಲಿ ಕಾಣಿಸ್ತೈತಿ ನೆಲದ ಮೇಲೆ. ಟೈಲ್ಸ್ ಅಲ್ವಾ ಅವು ಎದ್ದು ಕಾಣಿಸ್ತಾವೆ. ಹಂಗಾಗಿ ಸ್ವಲ್ಪ ಒರೆಸ್ಕೊಂಬಿಟ್ನಿ ಅಂದ್ರೆ ನನಗೂ ಸಮಾಧಾನ, ನೆಲನೂ ಚೆಂದ ಕಾಣಿಸುತ್ತೆ ಅಂಥೇಳಿ ಒರೆಸ್ತಿರ್ತೀನಿ. ಕುತ್ಕೊಂಡಾಳ್ರಿ, ಕುಂದ್ರಿಸ್ಬಿಟ್ಟು ಕಸ ಎಲ್ಲ ಗುಡಿಸಿದೆ. ಕಸ ಗುಡ್ಸೋದೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಹಿಂದಿನ ವೀಡಿಯೋದೊಳಗೂ ಕಸ ಗುಡ್ಸೋದು ತೋರಿಸಿದ್ದೆ. ದಿನಾಲು ಅದನ್ನೇ ತೋರಿಸಿದ್ರೆ ಮತ್ತು ಬೇಜಾರಾಕೈತಿ ನೋಡೋರಿಗೆ ಅಂಥೇಳ್ಬಿಟ್ಟು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿದೆ. ಸ್ಟಾಪ್ ಆಯಿತು ನೋವಕ್ಕ. ಅಯ್ಯೋ ಬಟ್ಟೆ ಒಂದು ತೊಗೊತೀನಿ ಇರ್ತೈತಿ. ನಮಿತ ಇದ್ರೆ ಕೊಡ್ತಿದ್ಲ, ನಮಿತ ಬಟ್ಟೆ ಕೊಡ ಅಂದ್ರೆ ಬಟ್ಟೆ ಕೊಡ್ತಿದ್ಲು, ನೀರು ಕೊಡ ಅಂದ್ರೆ ನೀರು ಕೊಡ್ತಿದ್ಲು. ಅದಿಲ್ಲ ತಂಗಿ, ಹಾಂ ಬೈಕೊತಿದ್ಲು. ಮತ್ತೆ ಹೇಳೋಕ್ಕಾಗಲ್ಲ ಮಮ್ಮಿ, ನಿನ್ಗೆ ಒಂದೊಂದೇ ಹೇಳ್ತೀಯೇನು ಅಂತಿದ್ಲು. ನೋಡಿರಿ ಫ್ರೆಂಡ್ಸ್, 10:30 ಆಯ್ತು. ಈಗ ನಾವಿಬ್ರು ತಿನ್ಬೇಕಂದ್ರೆ ಈಗ ಅವಾಗಲೇ ತಿನ್ನಿಸ್ಬೇಕಾಗಿತ್ತು. ನಾನು ಕೆಲಸದಾಗ ಹಂಗೆ ಕೆಲಸ ಮಾಡ್ಕೊಂಡು ಕೂತ್ಬಿಟ್ಟೆ. ತಿನ್ನಿಸ್ಕೊಂಡು ಕೂತ್ರೆ ಮತ್ತೆ ಅರ್ಧ ತಾಸು ಬೇಕಿತ್ತು. ಪಲಾವ್ ಸ್ವಲ್ಪ ಬಿಸಿ ಐತಿ, ಬೆಚ್ಚಗೈತಿ ಸ್ವಲ್ಪ. ಉಪ್ಪಿನಕಾಯಿ ಹಚ್ಕೊಂಡು ಮೊಸರು ತಂದೇ ಇಲ್ಲ, ಮೊಸರು ತರ್ಸಕ್ಕೆ ನೆನಪಾಗಿಲ್ಲ. ಹೀಗಾಗಿ ಉಪ್ಪಿನಕಾಯಿ ಹಚ್ಕೊಂಡು ತಿನ್ನಾಗತ್ತೀನಿ. ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಸೈಡಿಗೆ ದಾಣಿ ಹಾಕೊಂಡು ಖಾರ